ಚಳಿಗಾಲದಾಗ ವಾರಕ್ಕೆ 1-2 ಸಲ ಈ ಪಾಯಸ ಮಾಡ್ಕೊಂಡು ಕುಡಿದ್ರೆ ಭಾಳ ಚಲೋ ಅಂತ ಹೇಳ್ತಾರ. ಆದ್ರೆ ಭಾಳ ಮಂದಿಗೆ ಈ ಪಾಯಸದ ಬಗ್ಗೆ ಗೊತ್ತೇ ಇಲ್ಲ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂಟಿನ ಪಾಯಸ. ಹಳೆ ಕಾಲದ ರೆಸಿಪಿ ಆದರೂ ಭಾಳ ಸರಳ ಐತ್ರಿ, ಜಾಸ್ತಿ ಸಾಮಗ್ರಿನೂ ಬೇಕಾಗೋದಿಲ್ಲ. ಆಮೇಲೆ ರುಚಿ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಚಳಿಗಾಲ ಮುಗಿದ್ರಾಗ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಮೊದಲ ಮಿಕ್ಸಿ ಜಾರ್ನಾಗ ಒಂದು 2 ಟೇಬಲ್ ಸ್ಪೂನಷ್ಟು ಗೋಡಂಬಿ ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಬಾದಾಮ್ ಹಾಕಿ ಪುಡಿ ಮಾಡಕತ್ತೀನಿ ರೀ. ಇವನ್ನೇನು ಅಳತಿ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ, ಹೆಚ್ಚು ಕಡಿಮೆ ಹಾಕಿದ್ರು ನಡಿತೈತಿ. ಇಲ್ಲೇ ಒಂದು ವಿಷಯ ಏನು ಲಕ್ಷ ಇಡಬೇಕಪ್ಪ ಅಂತಂದ್ರೆ, ಬಾದಾಮ್ ಸ್ವಲ್ಪ ಜಾಸ್ತಿನ ಹಾಕಬೇಕು. ಗೋಡಂಬಿ ಕಡಿಮೆ ಆದ್ರೆ ನಡಿತೈತಿ, ಬಾದಾಮ್ನ ಕಡಿಮೆ ಹಾಕಕ್ಕೆ ಹೋಗ್ಬಾಡ್ರಿ. ನೋಡ್ರಿ, ಹಿಂಗೆ ಅವಳು ಚೋಳ ಆದ್ರೆ ಸಾಕು, ತೀರಾ ನೈಸ್ ಪುಡಿ ಮಾಡಬಾರ್ದು. ಇಷ್ಟು ಅಳತಿ ಒಳಗೆ ಒಂದು 3-4 ಮಂದಿಗೆ ಆಗುವಷ್ಟು ಪಾಯಸ ರೆಡಿ ಆಗ್ತೈತೆ ನೋಡ್ರಿ. ನೆಕ್ಸ್ಟ್ ಈಗ ಒಂದು ದಪ್ಪ ತಳದ ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಕತ್ತೀನಿ ರೀ. ತುಪ್ಪ ಚಲೋ ತಂಗೆ ಬಿಸಿ ಆದ್ಮೇಲೆ ಇದ್ರಾಗ ಅಂಟು ಹಾಕಿ ಫ್ರೈ ಮಾಡ್ತೀನಿ. ಎಲ್ಲ ಅಂಟನ್ನ ಒಮ್ಮೆ ಹಾಕಕ್ಕೆ ಹೋಗ್ಬಾರ್ದು, ಸ್ವಲ್ಪ ಸ್ವಲ್ಪ ಅಂಟು ಹಾಕೋಂತ ಫ್ರೈ ಮಾಡ್ಕೊತ ಹೋಗಬೇಕು. ನಾ ಇಲ್ಲೇ ಒಂದು 2 ಟೇಬಲ್ ಸ್ಪೂನಷ್ಟು ಅಂಟು ತೊಗೊಂಡೇನಿ ರೀ. ಹೈ ಫ್ಲೇಮ್ನಾಗ ಇಟ್ಬಿಟ್ಟು ಹಿಂಗೆ ಎಲ್ಲ ಕಡೆ ಕೈ ಆಡಿಸ್ಕೊಂತ ಅಂಟನ್ನು ಚಲೋ ತಂಗೆ ಫ್ರೈ ಮಾಡಬೇಕು. ಅಂಟು ಹಿಂಗೆ ಚಟಪಟ ಅಂತೇಳಿ ಸಿಡಿಯೋಕೆ ಶುರು ಆಗ್ತಾವ್ರಿ. ಈ ಶಬ್ದ ಪೂರ ನಿಲ್ಲಬೇಕು ಮತ್ತು ಎಲ್ಲ ಅಂಟು ಹಿಂಗೆ ಚಲೋ ತಂಗೆ ಅರಳಬೇಕು. ಅಂದ್ರೆ ಅವಾಗ ನಮ್ಮ ಅಂಟು ಸರಿಯಾಗಿ ಹುರಿದೈತಂತೇಳಿ ಅರ್ಥ. ಅವಾಗ ಪಟ್ನವನ್ನ ಒಂದು ಪ್ಲೇಟ್ನಾಗ ತೆಗೆದು ಉಳ್ಕಿದ ಅಂಟು ಇರ್ತಾವಲ್ರಿ, ಅವನ್ನು ಅದ ತುಪ್ಪದಾಗ ಸ್ವಲ್ಪ ಸ್ವಲ್ಪ ಹಾಕೋಂತ ಫ್ರೈ ಮಾಡಬೇಕು. ಒಮ್ಮೆ ಭಾಳ ಎಲ್ಲ ಅಂಟು ಯಾಕೆ ಹಾಕಬಾರ್ದಪ್ಪ ಅಂತಂದ್ರೆ ಅವು ಸರಿಯಾಗಿ ಅರಳೋದಿಲ್ರಿ, ಮತ್ತು ತುಪ್ಪನೂ ಭಾಳ ಹಾಕ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಅಂಟು ಹಾಕೋಂತ ಫ್ರೈ ಮಾಡಬೇಕು, ಅಂದ್ರೆ ಅವು ಚೆಂದಂಗೆ ಅರಳ್ತಾವೆ. ಆಮೇಲೆ ಆದಷ್ಟು ಚಲೋ ಕ್ವಾಲಿಟಿ ಅಂಟು ಉಪಯೋಗಿಸ್ರಿ, ಅಂದ್ರೆ ಪಾಯಸ ಭಾಳ ಚಲೋ ಆಗುತ್ತೆ. ಸಾಮಾನ್ಯವಾಗಿ ಅಂಟು ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಕಡೆ ಸಿಗ್ತೈತಿ. ನಿಮ್ಮ ಕಡೆ ಅಥವಾ ನಿಮ್ಮೂರಾಗ ಏನಾರ ಸಿಗಲಿಲ್ಲಪ್ಪ ಅಂತಂದ್ರೆ ಇದನ್ನು ನೀವು ಆನ್ಲೈನ್ನಾಗೂ ತರಿಸ್ಕೋಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತಿ, ಚೆಕ್ ಮಾಡಿರಿ. ಫ್ರೈ ಮಾಡಿದ್ದ ಅಂಟು ಐತಲ್ರಿ, ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಹಿಂಗೆ ಅದನ್ನು ಪ್ರೆಸ್ ಮಾಡಿ ನೋಡ್ರಿ, ಅದು ತಕ್ಷಣ ಪುಡಿ ಆಗಬೇಕು. ಅಂದ್ರೆ ನೀವು ಅಂಟನ್ನ ಚಲೋ ತಂಗೆ ಫ್ರೈ ಮಾಡಿರಂತೇಳಿ ಅರ್ಥ. ಎಲ್ಲ ಅಂಟನ್ನ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾಗ್ತಾವಲ್ರಿ, ತಣ್ಣಗಾದ್ಮೇಲೆ ಅವನ್ನ ಮಿಕ್ಸಿ ಮಾಡ್ಕೊಳಕತ್ತೀನಿ. ನೋಡ್ರಿ, ಅಂಟು ಹಿಂಗೆ ಫುಲ್ ನೈಸ್ ಪೇಸ್ಟ್ ಆಗಬೇಕು. ಈಗ ಇದನ್ನು ಆ ಕಡೆ ಎತ್ತಿಟ್ಬಿಟ್ಟು ಇದೇ ತುಪ್ಪದಾಗ ಮೊದಲು ಏನು ಗೋಡಂಬಿ ಬಾದಾಮ್ ಪುಡಿ ಮಾಡಿ ಇಟ್ಕೊಂಡಿದ್ನಲ್ರಿ, ಅವನ್ನ ಫ್ರೈ ಮಾಡ್ತೀನಿ. ಸಣ್ಣ ಉರಿ ಒಳಗೆ ಇದನ್ನು ಕೈ ಬಿಡ್ಲಾರ್ದ ಒಂದು 2 ನಿಮಿಷ ಸರಿಯಾಗಿ ಹುರಿಬೇಕು. ಇವು ಲೈಟಂಗೆ ಕೆಂಪಗಾಗ್ತಾವೆ ಮತ್ತು ಗಮ್ ಅಂತೇಳಿ ಹುರಿದಿದ್ದು ಪರಿಮಳ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಇದ್ರಾಗ ಹಾಲು ಹಾಕಬೇಕು. ಹಾಲು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಬೇಕು. ನಾ ಇಲ್ಲಿ 1 ಕಪ್ಪು ಕಾಯಿ ಸಾರಿಸಿದ ಹಾಲು ಮತ್ತು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದಾರೆ. ಮೀಡಿಯಮ್ ಫ್ಲೇಮ್ನಾಗ ಈಗ ಇದನ್ನು ಒಂದು 2 ನಿಮಿಷ ಚಲೋ ತಂಗೆ ಕುದಿಸ್ಬೇಕು. ಆದ್ರೆ ಲಕ್ಷ ಇರಲಿ, ಅವಾಗವಾಗ ನಡ್ಬರ್ಕ್ ಇವನ್ನ ಮಿಕ್ಸ್ ಮಾಡ್ಕೊಂತಿರ್ರಿ, ಇಲ್ಲ ಅಂತಂದ್ರೆ ತಳ ಹಿಡಿತೈತಿ. ಸ್ವಲ್ಪ ಇದು ಒಂದು 2 ನಿಮಿಷ ಸರಿಯಾಗಿ ಕುದ್ದ ಮೇಲೆ ಗ್ಯಾಸ್ ಆಫ್ ಮಾಡಿರಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ರುಬ್ಬಿದ ಅಂಟು ಇರುತ್ತಲ್ರಿ, ಅದನ್ನು ಹಾಕಬೇಕು. ಅಂಟು ಹಾಕಿದ ಕೂಡಲೇ ಬಡ ಬಡ ಅಂದರೆ ಫಾಸ್ಟ್ ಇದನ್ನು ಮಿಕ್ಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಇದು ಜಲ್ದಿ ಒಡಿತೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡಿದ್ಮೇಲೆ ಇದು ಸ್ವಲ್ಪ ತಣ್ಣಗಾಗೈತಪ್ಪ ಅಂತ ಅನ್ಸುತ್ತಲ್ಲ, ಅವಾಗ ಮತ್ತೆ ಗ್ಯಾಸ್ ಆನ್ ಮಾಡಿರಿ. ಸಣ್ಣ ಉರಿ ಒಳಗೆ ಇಟ್ಟಿದ್ದನ್ನು ಕೈ ಆಡಿಸ್ಕೊಂತಿರ್ರಿ, ಸ್ವಲ್ಪ ಕೈ ಬಿಡಬೇಡ್ರಿ. ಕೈ ಬಿಡಲಾರ್ದು ಇದನ್ನು ಮಿಕ್ಸ್ ಮಾಡ್ಕೊಂತಿರ್ರಿ. ಬರೀ ಇದನ್ನು 1 ನಿಮಿಷ ಬಿಸಿ ಮಾಡಿದ್ರೆ ಸಾಕು. ಸ್ವಲ್ಪ ಇದು ಬಿಸಿ ಆದ್ರೆ ಸಾಕು, ಅವಾಗ ಪಟ್ನ ಗ್ಯಾಸ್ ಆಫ್ ಮಾಡಿರಿ. ಭಾಳೊತ್ತು ಮಾಡಕ್ಕೆ ಹೋದ್ರೆ ಇದು ಒಡಿತೈತಿ, ಹಾಗಾಗಿ ಭಾಳೊತ್ತು ಬಿಸಿ ಮಾಡಕ್ಕೆ ಹೋಗ್ಬೇಡ್ರಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಈಗ ಇದ್ರಾಗ 1 ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಯಾಲಕ್ಕಿ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಬೆಲ್ಲನ ತುರಿದು ಹಾಕ್ರಿ, ಅಂದರೆ ಇದು ಚಲೋ ತಂಗೆ ಜಲ್ದಿ ಮಿಕ್ಸ್ ಆಗುತ್ತೆ. ಬೆಲ್ಲ ಎಲ್ಲ ಪೂರ ಕರಗಿದ ಮೇಲೆ ಒಂದ್ಸಲ ರುಚಿ ನೋಡ್ರಿ. ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕಪ್ಪ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಈಗ ಹಾಕಿ ಮತ್ತು ಅದನ್ನು ಚಲೋ ತಂಗೆ ಮಿಕ್ಸ್ ಮಾಡಿರಿ. ಈಗ ನೋಡ್ರಿ, ಮಸ್ತ್ ಬಿಸಿ ಬಿಸಿ ಹೆಲ್ದಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂಟಿನ ಪಾಯಸ ರೆಡಿ. ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ, ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.